ಆ ಸೂರ್ಯ ಚಂದ್ರ ಇರೋದಿಷ್ಟು ಸತ್ಯನೋ ನಿಮ್ಮ ಸಾವು ಕೂಡ ಅಷ್ಟೇ ಸತ್ಯ. ಅದು ತುಂಬ ಏನು ದೂರ ಇಲ್ಲ. ಸದ್ಯದಲ್ಲೇ ನಿಮ್ಮ ಸಾವಾಗುತ್ತೆ. ಧ್ವನಿ ಕೇಳಿಸ್ತಾ ಇದೆ. ಯಾರ ಹತ್ರ ಮಾತಾಡ್ತಾ ಇದ್ದಾರೆ? ಅಮೃತ ಅವರೇ ಬಾಗ್ ಹಾಕೊಂಡು ಏನ್ ಮಾಡ್ತಾ ಇದ್ದೀರಾ? ಯಾರ ಹತ್ರ ಮಾತಾಡ್ತಾ ಇದ್ದೀರಾ? ಶೇಷ, ಅರ್ಜುನ್ ಅವ್ರು ಬಂದ್ರು ಅನ್ಸುತ್ತೆ. ನಿನ್ನ ನೋಡಿದ್ರೆ ತುಂಬಾ ತೊಂದರೆ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ನಕ್ಕೊಂಬಿಡಿ. ಈ ಮನೇಲಿ ಒಂದು ಸಾವಾಗುತ್ತೆ. ಈ ಮನೆ ಸದಸ್ಯರೊಬ್ಬರಿಗೆ ಪ್ರಾಣಕ್ಕೆ ಅಪಾಯ ಇದೆ. ಬಾಯಿ ಮಾತಲ್ಲಿ ಹೇಳಿದ್ರೆ ಜನ ಯಾರು ಕೇಳಲ್ಲ. ಜೈ ಮಹಾರುದ್ರ. ಯಾರು ಏನೇ ಹೇಳಿ, ಆದರೆ ಒಂದಂತೂ ಸತ್ಯ, ಈ ಮನೆಗೆ ಹಾವಿಂದ ಸಮಸ್ಯೆ ಇದೆ. ಆ ನಾಗಿಣಿ ಬಂದ್ರು ಅಷ್ಟೇ, ಯಾರು ಬಂದ್ರು ಅಷ್ಟೇ. ಗೆದ್ದೆ ಗೆಲ್ತಾನೆ, ಗೆದ್ದು ತೋರಿಸ್ತಾನೆ. ಯಾರದು? ಏ ಮೂರ್ಖ, ನಾನೇ ನಾಗಿಣಿ ಅನ್ನೋ ಸತ್ಯ ಗೊತ್ತಿಲ್ಲದೆ ಏನೋ ಸಾಧನೆ ಮಾಡೋದಕ್ಕೆ ಹೊರಟಿದ್ದೀನಿ ಅಂತ ಬೀಗ್ತಾ ಇದೆಯಾ ಅಲ್ವಾ? ನಿನ್ನ ಹೇಗ್ ಬಲಿ ಹಾಕ್ತೀನಿ ನೋಡ್ತಾ ಇರೋ. ನಂಗೆ ಯಾಕೋ ಇವ್ರ ಮೇಲೆ ಅನುಮಾನ ಜಾಸ್ತಿ ಆಗ್ತಾನೆ ಇದೆ. ಇದನ್ನ ಈಗಲೇ ಬಗೆಹರಿಸ್ಕೊಂಡ್ಬಿಡ್ಬೇಕು. ಹಲೋ, ಹೇಳಿ ಚಿಕ್ಕಪ್ಪ. ಅದು ಅರ್ಜುನ್, ಹಾಗೆ ದಾರಿನಲ್ಲಿ ಬರ್ತಾ ಒಂದು ದೇವಸ್ಥಾನ ನೋಡಿದೆ. ಇಲ್ಲಿ ವಾರ ಪೂರ್ತಿ ಅಮ್ಮನವ್ರು ಉತ್ಸವ ಮಾಡ್ತಾರಂತೆ. ಹೊಸದಾಗಿ ಮದುವೆ ಆಗಿರೋ ಜೋಡಿ ಬಂದು ಪೂಜೆ ಮಾಡಿಸಿ ಹರಕೆ ಹೊತ್ತರೆ ತುಂಬ ಒಳ್ಳೇದಂತೆ. ನನಗಂತೂ ನಮ್ಮ ಅಮೃತನೇ ಜ್ಞಾಪಕ ಬಂದು. ಅಮೃತ ಮನೆಗೆ ಬಂದ ತಕ್ಷಣ ಅವಳಿಗೆ ಹೇಳ್ಬಿಡ್ತೀಯಲ್ವಾ? ಚಿಕ್ಕಪ್ಪ, ಅಮೃತ ಅವ್ರು ಇಲ್ಲೇ ಇದ್ದಾರೆ. ಇಲ್ಲಿ ಒಂದು ಅಮ್ಮನವ್ರ ದೇವಸ್ಥಾನ ಇದೆ. ವಾರ ಪೂರ್ತಿ ಉತ್ಸವ ನಡೆಯುತ್ತೆ. ಹೊಸದಾಗಿ ಮದುವೆ ಆದವರು ಬಂದು ಪೂಜೆ ಮಾಡಿಸೋದು ವಾಡಿಕೆ. ಅದಕ್ಕೆ ನೀನು ಅರ್ಜುನ್ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ಲಿ ಅಂತ ಫೋನ್ ಮಾಡಿದೆ. ಮಾವ ಯಾಕೆ ಯಾವುದೋ ಉತ್ಸವದ ಬಗ್ಗೆ ಮಾತಾಡಿದ್ರು? ಇಷ್ಟು ದಿನ ಇಂಥ ಯಾವ ಉತ್ಸವದ ಬಗ್ಗೆನೂ ನಾನು ಕೇಳಿರ್ಲಿಲ್ವಲ್ಲ. ಯಾಕಿರ್ಬಹುದು? ಅವ್ರು ಮಾತಾಡಿದಾದ್ರೂ ಎಲ್ಲಿಂದ? ಅದು ಇಷ್ಟೊತ್ತಿನಲ್ಲಿ ಯಾವ ದೇವಸ್ಥಾನಕ್ಕೆ ಹೋಗಿರೋದಕ್ಕೆ ಸಾಧ್ಯ? ನಮ್ಮಿಬ್ಬರ ಹತ್ರನೂ ಮಾತಾಡಿದ್ಯಾಕೆ? ಅಕಸ್ಮಾತ್ ಹೊರಗಡೆ ಯಾರನ್ನಾದ್ರೂ ನೋಡಿ ನಾನು ಅನ್ಕೊಂಡು ನಾನು ಮನೇಲಿ ಇದೀನೋ ಇಲ್ವೋ ಅಂತ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಮಾಡಿರ್ಬೋದಾ? ಶೇಷ, ಹೌದು, ರುದ್ರಮ್ಮವ ಶೇಷನ ನೋಡ್ಬಿಟ್ಟಿದ್ದಾರೆ ಅನ್ಸತ್ತೆ. ಆದರೆ ಎಲ್ಲಿ, ಹೇಗೆ? ಇಲ್ಲ, ಏನಾದರೂ ಅನಾಹುತ ಆಗೋದಕ್ಕಿಂತ ಮುಂಚೆ ನಾನು ಶೇಷನ ಹತ್ರ ಮಾತಾಡಬೇಕು. ಶೇಷ, ಶೇಷ, ಎಲ್ಲಿದೆಯಾ ಶೇಷ? ಅಮೃತ, ಹೇಳು ಅಮೃತ, ಯಾಕೆ ನಿನ್ನ ಧ್ವನಿಯಲ್ಲಿ ಗಾಬರಿ ಇದೆ? ಶೇಷ, ಎಲ್ಲಿದೆಯಾ ಶೇಷ ನೀನು? ನಾನೀಗ ಒಬ್ಬ ದುಷ್ಟನ ಜೊತೆ ಹೋಗ್ತಾ ಇದ್ದೀನಿ ಅಮೃತ. ನನ್ನ ಬೇಟೆ ನನ್ನ ಪಕ್ಕನೇ ಇದೆ. ಅವನನ್ನ ಬಲಿ ಹಾಕೋಕೆ ಸರಿಯಾದ ಸಂದರ್ಭ ಒದಗಿ ಬಂದಿದೆ. ಆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಶತ್ರು ನನ್ನ ಸೇಡಿಗೆ ಬಲಿಯಾಗಿರ್ತಾನೆ. ಶತ್ರು ಅಂದ್ರೆ ಯಾರು? ರುದ್ರಣ್ಣ? ಹೌದು, ಆದರೆ ನೀನು ಯಾಕೆ ಇಷ್ಟೊಂದು ಆತಂಕದಲ್ಲಿದೆಯಾ? ಶೇಷ, ನೀನು ಯಾಕಿಂತ ದುಸ್ಸಾಹಸಕ್ಕೆ ಕೈ ಹಾಕ್ತಾ ಇದೆಯಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಅದನ್ನ ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ಬಿಡು. ಯಾಕಮೃತ, ಯಾಕೆ ಅರ್ಧಕ್ಕೆ ಬರಬೇಕು? ಅಜ್ಜಿ, ಸಿದ್ದಯ್ಯ ಹೇಳಿದ ಮಾತು ನಿಜ ಆಗತ್ತಾ?
ಹಾಗಾದರೆ ಈ ಮನೆಯಲ್ಲಿ ಯಾರ್ದಾದ್ರೂ ಪ್ರಾಣ ಅಪಾಯದಲ್ಲಿದೆಯಾ? ಚಿತ್ರ ಆಗಲೇ ನೋಡಿದೆ ತಾನೆ ಚಿಕ್ಕಪ್ಪ ಸಿದ್ಧ ಹಿಂಗೆ ಹೇಗೆ ಬೈದರು ಅಂತ. ಬೇಡದಿರೋ ವಿಷಯಗಳಿಗೆ ತಲೆ ಹಾಕೋದನ್ನ ಬಿಟ್ಬಿಡು. ಮೊದಲೇ ಅಜ್ಜಿ ಸಣ್ಣ ಸಣ್ಣದಕ್ಕೂ ಗಾಬರಿ ಆಗ್ತಿರ್ತಾರೆ. ಈ ಒಗ್ಗರಣೆ ಹಾಕೋ ಕೆಲಸನ ಬಿಟ್ಟು ಸ್ವಲ್ಪ ತೆಪ್ಪಗಿರೋದು ಕಲ್ತ್ಕೊ. ಅಯ್ಯೋ ರಾಮ, ನಾನೇನಂದೆ? ಆ ಸಿದ್ದಯ್ಯ. ಚಿತ್ರ, ಕರ್ಣ ಹೇಳಿದ್ದು ಅರ್ಥ ಆಯ್ತು ತಾನೆ? ಈಗ ಆ ಮಾತು ಬೇಡ ಅಷ್ಟೇ. ಅಜ್ಜಿ ಅಜ್ಜಿ, ಯಾಕ್ರಿ ಅಮೃತ ಅವರೇ, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಏನಾಯ್ತೆ? ಅಜ್ಜಿ, ರುದ್ರಮಾವ ಇಲ್ಲಿ. ಅವನಾಗ್ಲೇ ಏನೋ ಕೆಲಸ ಇದೆ ಅಂತ ಹೊರಗಡೆ ಹೋದ. ಯಾಕೆ? ಏನೀಗ? ಅಜ್ಜಿ, ಅವರೆಲ್ಲೇ ಇದ್ರು ಸರಿ, ಬೇಗ ಬರೋದಕ್ಕೆ ಹೇಳಿ, ಈಗಲೇ ಮನೆಗೆ ಬರೋದಕ್ಕೆ ಹೇಳಿ. ಯಾಕಮ್ಮ ಅಮೃತ ಹೀಗೆ ಹೇಳ್ತಾ ಇದೆಯಾ? ಏನಾಯ್ತು ಅಂತ ಸರಿಯಾಗಿ ಹೇಳು. ಅತ್ತೆ, ಮಾವ ಯಾವುದೋ ಅಪಾಯದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಅವ್ರನ್ನ ಮನೆಗೆ ಬರೋದಕ್ಕೆ ಹೇಳಿ ಅಜ್ಜಿ. ಅಮೃತ, ಬಾಯಿ ಬಂದಾಗೆಲ್ಲ ಮಾತಾಡಬೇಡ ನೀನು. ಅವನೇ ಕಪಾಯಿಗೆ ಸಿಕ್ಕಾಕೊಳ್ತಾನೆ. ಅಷ್ಟಕ್ಕೂ ಇದೆಲ್ಲ ನಿನ್ಗೆ ಹೇಗೆ ಗೊತ್ತಾಯ್ತು? ಅದನ್ನೆಲ್ಲ ಹೇಳ್ಕೊಂಡು ಕುತ್ಕೊಳ್ಳೋ ಸಮಯ ಇಲ್ಲ ನನಗೀಗ. ದಯವಿಟ್ಟು ನನ್ನ ಮಾತನ್ನ ಗಂಭೀರವಾಗಿ ತಗೊಳ್ಳಿ. ಪರಮೇಶ್ವರ, ಇದೇನಪ್ಪ ಹೊಸ ಸಂಕಟ ತಂದಿಟ್ಬಿಟ್ಟೆ. ಶೇಷ ಆ ದುಷ್ಟನ ಜೊತೆ ಹೋಗಿದ್ದಾಳೆ, ಈಗೇನ್ ಮಾಡ್ಲಿ? ಯಾಕೆ ನಿನ್ನ ನಿಜ ರೂಪದಲ್ಲಿ ಬಂದು ನಿಲ್ಲೋದಕ್ಕೆ ಭಯನಾ? ಏ ಅವಿವೇಕಿ, ಮುಚ್ಚು ಬಾಯಿ. ಏನೋ ಶಕ್ತಿಶಾಲಿ ಅಂತ ಅಹಂಕಾರದ ಮಾತುಗಳನ್ನ ಆಡ್ತಾನೆ ಹೋಗ್ತಾ ಇದೆಯಾ ಅಲ್ವಾ? ನನ್ನ ಶಕ್ತಿಯ ಸ್ವರೂಪ ಎಂತದ್ದು ಅಂತ ತೋರಿಸ್ತೀನಿ. ಏಯ್, ನನ್ನ ಮಗ ಧರ್ಮಸಿಂಹನ ಪದಕ ಎಲ್ಲಿ? ಅಬ್ಬೇ, ಅದು ಪದಕ ಇನ್ನು ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ಸುತ್ತ್ಯಾ? ಧರ್ಮಸಿಂಹನ ಪದಕ ಆ ಪ್ರತಾಪ ರುದ್ರನ ಹತ್ರ ಹೇಗೆ ಹೋಯ್ತು? ಅಳ್ತಾ ಇದೆಯಾ? ಏನವ ಮಗಿನ ಥರ? ನಮಗೆ ಗೇಟ್ ಹತ್ರ ನಾವು ಹೋಯ್ತಾ ಇದ್ದೀವಿ. ನೀವು ಬಂದಾಗ ಎಷ್ಟು ಖುಷಿ ಆಯ್ತು, ಈಗ ಹೋಗುವಾಗ ಅಷ್ಟೇ ದುಃಖ ಆಯ್ತದೆ. ಹಾಯ್ ಡಾರ್ಲಿಂಗ್. ಹಾ, ಈಗ ಹೋಗ್ತಿದ್ದಾರೆ. ಎಸ್, ಲವ್ ಯು ಮಿಸ್ಟರ್ ಗುರುಮೂರ್ತಿ. ಮಾವ, ಯಾಕೆ ಏನಾಯ್ತು? ಏನೋ ತುಂಬಾ ಟೆನ್ಷನ್ ಅಲ್ಲಿ ಇದ್ದೀರಾ? ಏನೂ ಇಲ್ಲ. ಯಾಕೇನೂ ಇಲ್ಲ. ಸಾಮಾನ್ಯವಾಗಿ ಪೇಟೆಂಟಿಂದ ಲಕ್ಷಗಟ್ಟಲೆ ಹಣ ಬರುತ್ತೆ. ರೆಸಿಪಿ ಬರೆದು ಕೊಡು ಅಂತ ಲಕ್ಷ್ಮಿ ಅವ್ರಿಗೆ ಕೇಳಿದ್ರು, ಅವರು ಒಪ್ಪಿರಲಿಲ್ಲ. ಅದಕ್ಕೆ ಅವ್ರನ್ನ ಎದುರಿಸಿ ರೆಸಿಪಿನ ಬರ್ಸ್ಕೊಂಡು ಅವ್ರನ್ನ ಸಾಯಿಸೂ ಇರ್ಬೋದು. ನಿಮ್ಮ ಹೆಂಡತಿನ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತಿದ್ರಾ? ಹೌದು. ಲಕ್ಷ್ಮಿ ಅವ್ರ ಫೋನ್ ಡೀಟೇಲ್ ಸಿಕ್ಕಿದೆ. ಎಲ್ಲಿದ್ದಾಳೆ ನನ್ನ ಮಗಳು? ಚೆನ್ನೈ ರೂಟಲ್ಲಿ ಟ್ರಾವೆಲ್ ಆಗಿದೆ. ಇಲ್ಲ ಅವನೇ ಏನಾದರೂ ಓಡಿಸ್ಕೊಂಡು ಹೋಗಿದ್ರೆ? ಯಾರು? ಇನ್ಯಾರು? ಸಂಜೆ.
ಯಾರು ಸಂಜಯ್? ಲಕ್ಷ್ಮಿ ಬಾಯ್ ಫ್ರೆಂಡ್. ನಿಮ್ಮ ನೋವು ಅದೇನು ಅಂತ ಹೇಳಿ. ನಿಮ್ಮ ನೋವು ನಮ್ಮ ನೋವಲ್ವಾ? ನಿನ್ನ ಮಗಳು ಅಲ್ಪಾಯುಷಿ ಕಡೆ ಲಲಿತಾ. ಗಂಡು ಹೆಣ್ಣು ಇಬ್ರು ಅವ್ರ ಹೆಸ್ರನ್ನ ಇವರು, ಇವ್ರ ಹೆಸ್ರನ್ನ ಅವರು ಒಗಟ್ಟಲ್ಲಿ ಹೇಳ್ಬಿಟ್ಟು ಒಳಗೆ ಬರಬೇಕು. ಊರಿಗೆ ಪೈಲ್ವಾನ್ರು, ಪ್ರೀತಿಲಿ ಯಜಮಾನ್ರು, ನನ್ನ ಗೆದ್ದ ರಾಮೂರು ಇನ್ಮೇಲೆ ನನ್ನವರು. ನನ್ನ ಕಣ್ಣಲ್ಲಿ ನಿಂತವ್ರೆ, ನಕ್ರೆ ಸಂದಾಗ ಕಾಣ್ತವ್ರೆ. ನಮ್ಮ ಅವನ ಗೆಪ್ತಿ ಮಾಸಕ್ಕೆ ಮೊದಲೇ ಜಾನಕಿ ಅವ್ರು ಬಂದವ್ರೆ. ನಾ ಇರೋ ತನಕ ಈ ಮನೆ ಒಳಗ ನನ್ನ ಬರೋಬ್ಬರಿ ಬರ್ಲಿಕ್ಕೆ ನಿನಗೆ ಸಾಧ್ಯನೇ ಇಲ್ಲ. ನಿಮ್ಗೆ ಅಧಿಕಾರ ಬೇಕು, ಬರೀ ಅಧಿಕಾರ ಬೇಕು, ಹೌದಲ್ಲ? ಈ ಮನೆಯೊಳಗ ನಿಮ್ಗೆ ಎಷ್ಟು ಅಧಿಕಾರ ಅದನೋ ಅಷ್ಟ ಅಧಿಕಾರ ನನಗೂ ಅದ. ಯಾವತ್ತಿದ್ರು ಕುದುರಿನ, ಕತ್ತಿನ. ಅತ್ತಿಯವರ ನಾನು ನಿನ್ಗೇನೋ ಹೇಳಬೇಕು. ನನಗ ನಿಮ್ಮ ಹತ್ರ ಮಾತು ಕೇಳ್ಬೇಕಂತಾನೆ ಎಷ್ಟು ದಿನದಿಂದ ಕಾಯ್ತಿದ್ದೆ. ಹೇಳಿ. ನಾನು ದತ್ತನ ಮೇಲೆ ಕಬಡ್ಡಿಲಿ ಗೆದ್ನಲ್ಲ, ಅದಕ್ಕೆ ನೀನೇ ಕಾರಣ. ಅಯ್ಯೋ, ನೀವು ಗೆಲ್ಲೋ ಅಂತ ನಾನೇನು ಮಾಡಿಲ್ಲ. ಪೂರ್ತಿ ಮಾತು ಕೇಳಿಸ್ಕೋತ್ಯಾ? ಯಾಕೆ ಹೇಳಿ ನೀನು ಸ್ಫೂರ್ತಿಯಾಗಿದ್ದು? ನಿನ್ನ ಅನಿಷ್ಟ ಮುಖ ನೋಡ್ಕೊಂಡು ಇಲ್ಲೇ ಬಿದ್ದಿರೋ ಬದಲು 6 ತಿಂಗಳು ದೂರ ಹೋಗೋದೇ ವಾಸಿ ಅಂತ ಅನಿಸ್ತು. ಅವನೇ ಈ ಮನೇಲಿ ಇರಲ್ಲ ಅಂದ್ಮೇಲೆ ನಿನಗೇನೆ ಕೆಲಸ? ತೊಳಗೆ ಇಲ್ಲಿಂದ, ತೊಳಗೆ.